So, in the last class, we discussed about the structure of endoplasmic reticulum, and this one we studied, right? So, endoplasmic reticulum is made up of cisternae, vesicles, and tubules, right? So, ಇದನ್ನೇ ಅಲ್ವಾ ನಾವು ಡಿಸ್ಕಸ್ ಮಾಡಿದ್ದು ಸಿಸ್ಟರ್ನೆ ವೆಸಿಕಲ್ಸ್ ಆಮೇಲೆ ಇದು ಟ್ಯೂಬ್ಯೂಲ್ಸ್ ಇರುತ್ತೆ. ಸೊ ದೀಸ್ ಆರ್ ದ ತ್ರೀ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಆಫ್ ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. Now let us move on to study the functions. Okay, next types baratta. So first let us study the types of endoplasmic reticulum anta baratta. Now here types means the appearance. ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಅಪಿಯರ್ಸ್ ಬೇಸಿಸ್ ಮೇಲೆ ನಾವು ಎರಡು ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಐಡೆಂಟಿಫೈ ಮಾಡ್ತೀವಿ. ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ. ಸೊ why it is called rough endoplasmic reticulum? Because it appears rough under the microscope. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಇದು ಒಂಥರ ಗ್ರಾನ್ಯುಲಾರ್ ಕಾಣುತ್ತೆ. ಗ್ರಾನ್ಯುಲಾರ್ ಅಂದ್ರೆ ಅದ್ರ ಮೇಲೆ ಕಾಳಿನ ತರ ಅಟ್ಯಾಚ್ ಆದವ್ರ ತರ ಕಾಣುತ್ತೆ, ಅದಕ್ಕೆ ಇದನ್ನ ರಫ್ ಅಥವಾ ಗ್ರಾನ್ಯುಲಾರ್ ಅಂತೀವಿ. ಇನ್ನೊಂದು ಸ್ಮೂತ್ ಆಗಿ ಕಾಣುತ್ತೆ, ಅದಕ್ಕೆ ಅದನ್ನ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳ್ತೇವೆ. Now let us understand the difference between rough endoplasmic reticulum and smooth endoplasmic reticulum. So first type of endoplasmic reticulum is rough endoplasmic reticulum. ಇದನ್ನ ನಾವು ಇನ್ ಶಾರ್ಟ್ RER ಅಂತಾನೆ ಬರೀತೀವಿ ಬಹಳಷ್ಟು ಕಡೆ. ಸೊ ಮೊದಲು ಒಂದ್ಸಾರಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಮೆನ್ಷನ್ ಮಾಡಬೇಕು, ಆಮೇಲೆ RER ಅಂತ ಶಾರ್ಟ್ ಫಾರ್ಮ್ ನ ಯೂಸ್ ಮಾಡಬಹುದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಗ್ರಾನ್ಯುಲಾರ್ ER. So this is the endoplasmic reticulum on which you find ribosomes attached to the surface. So ಇಲ್ಲಿ I will go back to the diagram, right? Okay, so ಇಲ್ಲಿ ಇದಿದೆಯಲ್ವಾ, ಇಲ್ಲಿ ರೈಬೋಸೋಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸರ್ಫೇಸ್ ಮೇಲೆ ಈ ಡಾಟ್ ಏನ್ ಕಾಣ್ತಿದೆಯಲ್ವಾ ನಿಮಗೆ, ಇವು ರೈಬೋಸೋಮ್ಸ್ ಇವು. ಸೊ ಸರ್ಫೇಸ್ಗೆ ರೈಬೋಸೋಮ್ ಅಟ್ಯಾಚ್ ಆಗಿದ್ರೆ ಇದು ರಫ್ ಆಗಿ ಕಾಣುತ್ತೆ. ಇಟ್ ಅಪಿಯರ್ಸ್ ರಫ್ ಅಂಡರ್ ದಿ ಮೈಕ್ರೋಸ್ಕೋಪ್. ದೇರ್ ಫೋರ್ ವಿ ಕಾಲ್ ಇಟ್ ಆಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಇಲ್ಲಿ ಪಕ್ಕದಲ್ಲಿ ಏನಿದೆಯಲ್ಲ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಆದ್ರೆ ಅದ್ರ ಸರ್ಫೇಸ್ಗೆ ಇದು ರೈಬೋಸೋಮ್ಸ್ ಅಟ್ಯಾಚ್ ಆಗಿರಲ್ಲ, ರೈಟ್? ಸೊ ದೇರ್ ಫೋರ್ ವಿ ಕಾಲ್ ಇಟ್ ಆಸ್ ಸ್ಮೂತ್ endoplasmic reticulum. So that is the difference between rough and smooth. The endoplasmic reticulum which is having ribosomes attached to its surface, they are called rough endoplasmic reticulum, and the endoplasmic reticulum which are not having ribosomes on their surface, they are called smooth endoplasmic reticulum. ಇದರಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ, ಯಾವ ಸೆಲ್ಲು ಈ ಪ್ರೋಟೀನ್ ಸಿಂಥಸಿಸ್ ನಲ್ಲಿ ಆಕ್ಟಿವ್ ಆಗಿರುತ್ತಲ್ವ. ಸೊ ನಿಮಗೆ ಗೊತ್ತು, ಸೆಲ್ಸ್ ಆಫ್ ಗ್ಲ್ಯಾಂಡ್ಸ್, ಎಸ್ಪೆಷಲಿ ಎನ್ಸೈಮ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸ್ ಇದೆಯಲ್ವಾ, ಈಗ ಸಲೈವರಿ ಗ್ಲ್ಯಾಂಡ್, ಆಮೇಲೆ ಪ್ಯಾನ್ಕ್ರಿಯಾಟಿಕ್ ಗ್ಲ್ಯಾಂಡ್, ಅಸಿನಾರ್ ಸೆಲ್ ಅಂತ ಹೇಳ್ತೀವಿ. ಸೊ ಯಾವ ಸೆಲ್ಲು ಪ್ರೋಟೀನ್ ಸಿಂಥಸಿಸ್ ನ ಆಕ್ಟಿವ್ ಆಗಿ ಮಾಡ್ತಾ ಇರುತ್ತೋ, ದ ಸೆಲ್ ವಿಚ್ ಇಸ್ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್, that contains more number of rough endoplasmic reticulum. ಯಾಕೆಂದ್ರೆ ರೈಬೋಸೋಮ್ಸ್ ನಿಮಗೆ ಗೊತ್ತು, ಸೊ ರೈಬೋಸೋಮ್ಸ್ ಆರ್ associated with the protein synthesis. Okay, so therefore the rough endoplasmic reticulum are mainly found associated with protein synthesis. ಅದೇ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ರೈಬೋಸೋಮ್ ಅಟ್ಯಾಚ್ ಆಗದೆ ಇರುವಂತ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ನಾವು ಅಗ್ರಾನ್ಯುಲಾರ್ ಅಂತ ಹೇಳ್ತೀವಿ. ಈ ಅಗ್ರಾನ್ಯುಲಾರ್ ER it has smooth surface and it is mainly involved in lipid metabolism and steroid synthesis. Andre the cells which are associated with lipid synthesis or lipid metabolism, there you find smooth endoplasmic reticulum. ಅದನ್ನ ಬಿಟ್ರೆ ಮಸಲ್ ಸೆಲ್ ನಲ್ಲಿ ಇರುತ್ತೆ. ಸೊ ಅಲ್ಲಿ ಕೆಳಗಡೆ ನಾನು ಹಾಕಿದೆ ನೋಡಿ, ಅಡಿಪೋಸ್ ಸೆಲ್ಸ್, ಗ್ಲೈಕೋಜನ್ ಸ್ಟೋರಿಂಗ್ ಲಿವರ್ ಸೆಲ್ಸ್ ಅಂಡ್ ಮಸಲ್ ಸೆಲ್ಸ್. ಸೊ ಅಡಿಪೋಸ್ ಸೆಲ್ಸ್ ಅಂದ್ರೆ ಫ್ಯಾಟ್ ಸೆಲ್ಸ್. ಸೊ ಬಾಡಿನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗುವಂತ ಸೆಲ್ಸ್ ಏನಿದೆಯಲ್ವಾ, ಅವನ್ನ ನಾವು ಅಡಿಪೋಸ್ ಸೆಲ್ಸ್ ಅಂತ ಹೇಳ್ತೀವಿ. ಅದರ ಹೆಸರೇ ಅಡಿಪೋಸ್ ಟಿಶ್ಯೂ. ಸೊ ಅಡಿಪೋಸ್ ಸೆಲ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ SERS ಸಿಗೋದು, ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಯಾಕೆಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆಯಲ್ವಾ, ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ಲಿಪಿಡ್. ಯು ರಿಮೆಂಬರ್, ವೆರಿ ಸಿಂಪಲ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಅಸೋಸಿಯೇಟೆಡ್ ವಿತ್ ಪ್ರೋಟೀನ್ ಸಿಂಥಸಿಸ್. Smooth endoplasmic reticulum is associated with lipid metabolism, right?
ಆಮೇಲೆ ಸ್ಟೀರಾಯ್ಡ್ ಸಿಂಥಸಿಸ್. ಸ್ಟೀರಾಯ್ಡ್ ಅಂದ್ರೆ ಬೇರೆ ಏನು ಅಲ್ಲ, ಅವೆಲ್ಲ ಲಿಪಿಡ್ ಹಾರ್ಮೋನ್. ಫಾರ್ ಎಕ್ಸಾಂಪಲ್ ಸೆಕ್ಸ್ ಹಾರ್ಮೋನ್ಸ್ ಏನಿದೆಯಲ್ವಾ, ಟೆಸ್ಟೋಸ್ಟಿರಾನು, ಆಮೇಲೆ ಈಸ್ಟ್ರೋಜನ್ನು, ಸೊ ದೇ ಆರ್ ಆಲ್ ಸ್ಟೀರಾಯ್ಡ್ ಹಾರ್ಮೋನ್ಸ್, ರೈಟ್? ಸೊ ಆ ಸ್ಟೀರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ ನಲ್ಲೂ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜಾಸ್ತಿ ಇರುತ್ತೆ. ಅಡಿಪೋಸ್ ಸೆಲ್ಸ್ ಅಲ್ಲಿ ಲಿಪಿಡ್ ಸ್ಟೋರ್ ಆಗೋದ್ರಿಂದ ಅಡಿಪೋಸ್ ಸೆಲ್ ನಲ್ಲೂ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜಾಸ್ತಿ. ಗ್ಲೈಕೋಜನ್ ಸ್ಟೋರಿಂಗ್ ಲಿವರ್ ಸೆಲ್ಸ್. ಸೊ ನಿಮ್ಗೆ ಗೊತ್ತು, ಈ ಲಿವರ್ ಸೆಲ್ ನಲ್ಲಿ ಗ್ಲುಕೋಸ್ ಗ್ಲೈಕೋಜನ್ ಕನ್ವರ್ಟ್ ಆಗಿ ಸ್ಟೋರ್ ಆಗುತ್ತೆ. ಸೊ ಎಲ್ಲಿ ಸ್ಟೋರ್ ಆಗುತ್ತಲ್ವ ಆ ಸೆಲ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜಾಸ್ತಿ ಇರುತ್ತೆ. ಆಮೇಲೆ ಮಸಲ್ ಸೆಲ್ಸ್. ಸೊ ಮಸಲ್ ಸೆಲ್ಸ್ ಹ್ಯಾವ್ ಸ್ಪೆಷಲ್ ಟೈಪ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಚ್ ವಿ ಕಾಲ್ ಆಸ್ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಒಂದು ಹೆಸರು ನೆನ್ಪಿಟ್ಕೊಳ್ಳಿ ಅದನ್ನ. ಮಸಲ್ ಸೆಲ್ ಬಹಳ ಸ್ಪೆಷಲ್ ಸೆಲ್ ಅದು, ಯಾಕೆಂದ್ರೆ ಅದಕ್ಕೆ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಕೆಪಾಸಿಟಿ ಇರುತ್ತೆ. ಆಮೇಲೆ ಈ ಸಿಗ್ನಲ್ ಟ್ರಾನ್ಸ್ಟ್ರಕ್ಷನ್ ಆಗುತ್ತೆ, ಅಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಟ್ರಾನ್ಸ್ಮಿಷನ್ ಆಗುತ್ತೆ ಅದರ ಪ್ಲಾಸ್ಮಾ ಮೆಂಬ್ರೇನ್ ನಲ್ಲಿ. ಇಲ್ಲಿ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆಯಲ್ಲ, ಇಟ್ ಇಸ್ ನಥಿಂಗ್ ಬಟ್ ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫೌಂಡ್ ಇನ್ ದಿ ಮಸಲ್ ಸೆಲ್ಸ್, ರೈಟ್? So that's about the two types of endoplasmic reticulum. One is rough endoplasmic reticulum, another one is smooth endoplasmic reticulum. Okay. Now, with that, we can move on to the study of functions. Endoplasmic reticulum the functions ಏನು ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಒಂದು ಓವರ್ ಆಲ್ ನೆನ್ಪಿಟ್ಕೊಂಡ್ಬಿಡಿ ಬ್ರಾಡ್ ಆಗಿ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೋಟೀನ್ ಸಿಂಥಸಿಸ್ಗೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲಿಪಿಡ್ ಸಿಂಥಸಿಸ್ ಅಥವಾ ಲಿಪಿಡ್ ಮೆಟಬಾಲಿಸಮ್ಗೆ ಅಂತ. Now, rough endoplasmic reticulum or granular endoplasmic reticulum, the main site of protein synthesis. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸರ್ಫೇಸ್ ಮೇಲೆ ಏನು ರೈಬೋಸೋಮ್ ಅಟ್ಯಾಚ್ ಆಗಿರುತ್ತಲ್ವಾ, ಆ ರೈಬೋಸೋಮ್ಸ್ ಪ್ರೋಟೀನ್ ಸಿಂಥಸಿಸ್ ಫ್ಯಾಕ್ಟರೀಸ್ ಅವು. ಸೊ ಹಾಗಾದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಫಂಕ್ಷನ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಯು ಕ್ಯಾನ್ ಸೇ RER ಆರ್ ಮೇನ್ಲಿ ಇನ್ವಾಲ್ವ್ಡ್ ವಿತ್ ಪ್ರೋಟೀನ್ ಸಿಂಥಸಿಸ್. ಇನ್ನೊಂದು, ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಕ್ಸ್ಟೆನ್ಸಿವ್ ಆಗಿ ಸೆಲ್ ಒಳಗಡೆ ಡೆವಲಪ್ ಆಗಿರುತ್ತೆ. ಪೂರ್ತಿ ಸೆಲ್ ಒಳಗಡೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸೆಲ್ ಇಸ್ ಹ್ಯಾವಿಂಗ್ ದಿಸ್ ಇಂಟರ್ನಲ್ ನೆಟ್ವರ್ಕ್, ರೈಟ್? ಸೊ ದೇರ್ ಫೋರ್ ಇಟ್ ಫಾರ್ಮ್ಸ್ ಅಲ್ಟ್ರಾ ಸ್ಟ್ರಕ್ಚರಲ್ ಸ್ಕೆಲೆಟಲ್ ಫ್ರೇಮ್ವರ್ಕ್ ಆಫ್ ದಿ ಸೆಲ್. ಈ ಹೆಂಗೆ ನಮ್ಮ ಹೈಯರ್ ಎನಿಮಲ್ ನಲ್ಲಿ, ನಮ್ಮ ಬಾಡಿನಲ್ಲಿ ಎಂಡೋಸ್ಕೆಲೆಟನ್ ಅಂತ ಬೋನ್ದು ಒಂದು ಫ್ರೇಮ್ ವರ್ಕ್ ಇದೆಯಲ್ವಾ, ನೀವು ಇಮ್ಯಾಜಿನ್ ಮಾಡಿ, ನಮ್ದು ಸ್ಕೆಲೆಟನ್ ಏನಿದೆಯಲ್ವಾ, ಆ ಸ್ಕೆಲೆಟನ್ಗೆ ಪೂರ್ತಿ ಒಂದು ಚರ್ಮದ್ದು ಕವರಿಂಗ್ ಇರುತ್ತೆ, ಸ್ಕಿನ್ದು. ಆಮೇಲೆ ಆರ್ಗನ್ಸು ಅಲ್ಲಿ ಇಲ್ಲಿ ಸಿಚುವೇಟ್ ಆಗಿರ್ತವೆ. ಸೊ ಒಂದಿಷ್ಟು ಥೊರಾಸಿಕ್ ರೀಜನ್ ಅಲ್ಲಿ, ಒಂದಿಷ್ಟು ಅಬ್ಡಾಮಿನ್ ನಲ್ಲಿ, ಒಂದಿಷ್ಟು ಹೆಡ್ ರೀಜನ್ ಅಲ್ಲಿ, ಈ ತರ ಸೆಲ್ ಒಳಗಡೆನೂ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂಥರ ಸ್ಕೆಲೆಟಲ್ ತರ ವರ್ಕ್ ಆಗುತ್ತೆ. ಸೊ ಇಟ್ ಫಾರ್ಮ್ಸ್ ಅ ಸ್ಕೆಲೆಟಲ್ ಸಿಸ್ಟಮ್, ಅಂದ್ರೆ ಸೆಲ್ಗೆ ಒಂದು ಶೇಪು, ಡೆಫಿನೆಟ್ ಶೇಪ್ ನ ಕೊಡೋದಕ್ಕೂ ಇದು ರಿಸ್ಪಾನ್ಸಿಬಲ್ ಇದು. ಸೊ ಯು ಕ್ಯಾನ್ ಕನ್ಸಿಡರ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಸ್ ದಿ ಇಂಟರ್ನಲ್ ಸ್ಕೆಲೆಟನ್ ಆಫ್ ದಿ ಸೆಲ್. ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ ಕ್ವಶನ್ ಅದು. ಇಂಟರ್ನಲ್ ಸ್ಕೆಲೆಟನ್ ಅಂತ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನೇ ನಾವು ಕನ್ಸಿಡರ್ ಮಾಡೋದು. ಆಮೇಲೆ ಟ್ರಾನ್ಸ್ಫರ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಸೈಟೋಪ್ಲಾಸಮ್ ಟು ER ಲುಮೆನ್. ನಾನು ಹೇಳಿದ್ದೆ, ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಇರುತ್ತೆ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಓನ್ ಲುಮೆನ್ ಇರುತ್ತೆ. ಲುಮೆನ್ ಅಂದ್ರೆ ಅದರದೇ ಆದಂತ ಒಂದು ಕ್ಯಾವಿಟಿ. ಅವೆರಡರ ಮಧ್ಯ ಮೆಟೀರಿಯಲ್ ಎಕ್ಸ್ಚೇಂಜ್ ಆಗ್ತವೆ. ಅಂದ್ರೆ ಸೈಟೋಪ್ಲಾಸಮ್ ನಿಂದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಸೈಟೋಪ್ಲಾಸಮ್ಗೆ ಮಾಲಿಕ್ಯೂಲ್ ಟ್ರಾನ್ಸ್ಫರ್ ಆಗ್ತವೆ. ಸೊ ಆ ಕೆಲಸನೂ RER ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ದೆನ್ ಇಂಟ್ರಾ ಸೆಲ್ಯುಲಾರ್ ಸರ್ಕ್ಯುಲೇಟರಿ ಸಿಸ್ಟಮ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಬಾಡಿನಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಒಂದಿದೆ. ಈಗ ನಾವು ರೆಸ್ಪಿರೇಷನ್ ಮಾಡುವಾಗ ಆಕ್ಸಿಜನ್ ಲಂಗ್ಸ್ಗೆ ಹೋಗುತ್ತೆ. ಸೊ ಲಂಗ್ಸ್ ನಿಂದ ಬಾಡಿನಲ್ಲಿರೋ ಪ್ರತಿ ಸೆಲ್ಗೂ ಆಕ್ಸಿಜನ್ ತಗೊಂಡೋಗೋದು ಬ್ಲಡ್. ಆ ಬ್ಲಡ್ ಯಾವ್ದ್ರ ಥ್ರೋ ಮೂವ್ ಆಗುತ್ತೆ? ಬ್ಲಡ್ ವೆಸಲ್ಸ್ ಥ್ರೋ. ಅಂದ್ರೆ ನಮ್ಮ ಬಾಡಿನಲ್ಲಿ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ, ದ ಸಿಸ್ಟಮ್ ಆಫ್ ಬ್ಲಡ್ ವೆಸಲ್ಸ್ ಥ್ರೂ ವಿಚ್ ದ ಮೆಟೀರಿಯಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್. ಇಂಟೆಸ್ಟೈನ್ ನಲ್ಲಿ ಅಬ್ಸಾರ್ಬ್ ಆದಂತ ನ್ಯೂಟ್ರಿಯೆಂಟು ಬಾಡಿನಲ್ಲಿರೋ ಎಲ್ಲಾ ಕಾರ್ನರ್ಗೂ ಹೋಗಿ ರೀಚ್ ಆಗೋದು ಹೆಂಗೆ ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಇಂದ. ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸು ಬಾಡಿ ಎಲ್ಲಾ ಪಾರ್ಟ್ ನಿಂದನೂ ಕಿಡ್ನಿಗೆ ಹೋಗಿ ರೀಚ್ ಆಗೋದು ಈ ಸರ್ಕ್ಯುಲೇಟರಿ ಸಿಸ್ಟಮ್ ನಿಂದ. ಇದೇ ತರ ಒಂದು ಸಿಂಗಲ್ ಸೆಲ್ ಒಳಗಡೆನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾಲಿಕ್ಯೂಲ್ ಮೂವ್ ಆಗ್ಬೇಕಲ್ವಾ, ಸೆಲ್ ಇಂಟರ್ನಲಿ. ಓಕೆ, ಇನ್ಸೈಡ್ ದ ಸೆಲ್ ದೇರ್ ಇಸ್ ಅ ನೀಡ್ ಫಾರ್ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್, ಅಂಡ್ ಮೋಸ್ಟ್ ಆಫ್ ದಿ ಮಾಲಿಕ್ಯೂಲ್ಸ್ ಮೂವ್ ಥ್ರೂ ದಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೆಟ್ವರ್ಕ್. ಒಂಥರ ಇಂಟರ್ನಲ್ ಕೆನಾಲ್ ಇದ್ದಂಗೆ, ಇಂಟರ್ನಲ್ ಟ್ರಾನ್ಸ್ಪೋರ್ಟೇಷನ್ ಇದ್ದಂಗೆ. ಈ ಸಿಟಿ ಒಳಗಡೆ ಮೆಟ್ರೋ ರೈಲ್ ಇರುತ್ತಲ್ಲ, ಆ ತರ.
Okay, so the from one corner of the cell, a molecule will move to the other corner or from one place to another place within the cell, and that movement, that internal movement is helped by endoplasmic reticulum. ಅದಕ್ಕೆ ನಾವು ಇದನ್ನ ಇಂಟ್ರಾಸೆಲ್ಯುಲರ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಾನೂ ಕರಿತೇವೆ, ಸ್ಕೆಲೆಟಲ್ ಸಿಸ್ಟಮ್ ಅಂತಾನೂ ಹೇಳ್ತೀವಿ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಾನೂ ಹೇಳ್ತೇವೆ. ಆಮೇಲೆ ಇನ್ನೊಂದು ಕೆಲಸ ಏನು ಅಂದ್ರೆ ಇದ್ರದ್ದು ನ್ಯೂ ನ್ಯೂಕ್ಲಿಯರ್ ಮೆಂಬ್ರೇನ್ ಆಫ್ಟರ್ ಸೆಲ್ ಡಿವಿಷನ್. ಅಂದ್ರೆ ಸೆಲ್ ಡಿವೈಡ್ ಆಗುವಾಗ ನಿಮ್ಗೆ ಗೊತ್ತು, ಒಂದು ನ್ಯೂಕ್ಲಿಯಸ್ ಇದ್ದಿದ್ದು ಎರಡು ನ್ಯೂಕ್ಲಿಯೇ ಕನ್ವರ್ಟ್ ಆಗುತ್ತೆ. ಆ ಎರಡು ನ್ಯೂಕ್ಲಿಯೈ ಫಾರ್ಮ್ ಆಗುವಾಗ ಹೊಸದಾಗಿ ನ್ಯೂಕ್ಲಿಯರ್ ಮೆಂಬ್ರೇನ್ ಫಾರ್ಮ್ ಆಗ್ಬೇಕಲ್ವಾ. ಸೊ ದಟ್ ನ್ಯೂ ನ್ಯೂಕ್ಲಿಯರ್ ಮೆಂಬ್ರೇನ್ is produced by endoplasmic reticulum. So endoplasmic reticulum is the one which will synthesize the new nuclear membrane. So that is another function. Then transport of calcium ions in muscle cells during muscle contraction. So muscle contraction ಆಗುವಾಗ ನೀವು ನೆಕ್ಸ್ಟ್ ನಿಮ್ದು 4th ಸೆಮಿಸ್ಟರ್ ಅಲ್ವಾ, ಬಯೋಕೆಮಿಸ್ಟ್ರಿ ಫಿಸಿಯಾಲಜಿ ಅಂತ ಬರುತ್ತೆ. ಸೊ ಇದರಲ್ಲೇ ಇದೇ ಪೇಪರ್ನಲ್ಲಿ ಫಿಸಿಯಾಲಜಿ ಸ್ಟಡಿ ಮಾಡ್ತೀರಾ ನೀವು. ಫಿಸಿಯಾಲಜಿನಲ್ಲಿ ನಿಮಗೆ ಮಸಲ್ ಕಾಂಟ್ರಾಕ್ಷನ್, ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್ ಅಂತ ಹೇಳಿ ಒಂದಿದೆ. ಅದರಲ್ಲಿ ಗೊತ್ತಾಗುತ್ತೆ ಏನು, ಈ ಕ್ಯಾಲ್ಸಿಯಂ ಅಯಾನ್ಸ್ ಮಸಲ್ ಸೆಲ್ದು ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರ್ತವೆ. ಅದು ಥರ್ಡ್ ಸೆಮ್ ನಲ್ಲಿ ಇತ್ತಲ್ವಾ. ಸಾರಿ, ನಾನು ಏನಾಗಿದೆ ಅಂದ್ರೆ CBCS ಆದ್ಮೇಲೆ ನನಗೆ ಥರ್ಡ್ ಸೆಮ್ದು ಆ ಪೇಪರ್ ಕೊಟ್ಟೇ ಇಲ್ಲ ಫಿಸಿಯಾಲಜಿ, ಅದಕ್ಕೆ ಮರ್ತು ಹೋಗಿದೆ. ಸೊ ಯು ಹ್ಯಾಡ್ ಇಟ್ ಇನ್ ಥರ್ಡ್ ಸೆಮ್. ಓಕೆ, ಅಲ್ಲಿ ಸ್ಟಡಿ ಮಾಡಿದ್ರೆ ನೆನಪಿದೆಯಲ್ವಾ, ಕ್ಯಾಲ್ಸಿಯಂ ಅಯಾನ್ಸು ಇನ್ಫ್ಲಕ್ಸ್ ಆಫ್ ಕ್ಯಾಲ್ಸಿಯಂ ಅಯಾನ್ಸ್ ಅಂತ ಆಗುತ್ತಲ್ವಾ. ಎಸ್, ಹಾ ಅದೇ ಅಲ್ವಾ, ಕರೆಕ್ಟ್. ಅದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದು. ಸೊ ಹಾಗಾದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದೇ ಫಂಕ್ಷನ್ ಅದು. ಸೊ ದಟ್ ಈಸ್ ಆಲ್ಸೋ ದಿ ಫಂಕ್ಷನ್ ಆಫ್ ಎನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ದೀಸ್ ಆರ್ ಸಮ್ ಆಫ್ ದಿ ಫಂಕ್ಷನ್ಸ್ ಆಫ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ದೆನ್ ನೆಕ್ಸ್ಟ್ ವಿ ಹ್ಯಾವ್ ದಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದ್ರ ಫಂಕ್ಷನ್ಸ್ ಬೇರೆ ಬೇರೆ ಇದೆ. ಇಲ್ಲೇನಾಯ್ತು ಅಂದ್ರೆ ಸ್ವಲ್ಪ ಬೆಳಿಗ್ಗೆ ನಾನು PPT ರೆಡಿ ಮಾಡುವಾಗ ಅರ್ಧ ಆಯ್ತು. ಇಲ್ಲಿ ಒಂದೆರಡು ಪಾಯಿಂಟ್ ಓದ್ಕೊಂಡ್ಬಿಡಿ. ಮೊದಲು ಇಂಪಾರ್ಟೆಂಟ್ ಫಂಕ್ಷನ್ ಯಾವುದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು? ಸಿಂಥಸಿಸ್ ಆಫ್ ಲಿಪಿಡ್ಸ್. ನೀವು ಜನರಲ್ ಆಗಿ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ಲಿಪಿಡ್ ಮೆಟಬಾಲಿಸಮ್. ಯಾವ್ಯಾವ ಸೆಲ್ ನಲ್ಲಿ ಲಿಪಿಡ್ಗೆ ಸಂಬಂಧಪಟ್ಟಂತ ಇದು ಬಯೋಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೋ ಅಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಅದರಲ್ಲಿ ನಾವೇನು ಹೇಳಿದ್ವಿ ಅಂದ್ರೆ ಸಿಂಥಸಿಸ್ ಆಫ್ ಲಿಪಿಡ್ಸ್ ಅಂತ ಹೇಳಿದ್ವಿ. ನಿಮ್ಗೆ ಗೊತ್ತು, ಬಾಡಿನಲ್ಲಿ ಬಹಳಷ್ಟು ಕಡೆ ಲಿಪಿಡ್ ಸಿಂಥಸಿಸ್ ಆಗುತ್ತೆ. ಅಂದ್ರೆ ನೀವು ನಮ್ಮ ಹ್ಯೂಮನ್ ಬಾಡಿ ಮಾತ್ರ ಕನ್ಸಿಡರ್ ಮಾಡಬೇಡಿ. ಯು ಥಿಂಕ್ ಆಫ್ ಆಲ್ ದಿ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಕೆಲವೊಂದಿಷ್ಟು ಅನಿಮಲ್ ನಲ್ಲಿ ಈಗ ಫ್ಯಾಟ್ ಜಾಸ್ತಿ ಇರುತ್ತಲ್ವಾ. ದೇರ್ ಆರ್ ಮೆನಿ ಅನಿಮಲ್ಸ್ ವಿಚ್ ಪ್ರೊಡ್ಯೂಸ್ ಫ್ಯಾಟ್ ಇನ್ ದೇರ್ ಬಾಡಿ, ರೈಟ್? ಸೊ ಆ ಲಿಪಿಡ್ ಪ್ರೊಡಕ್ಷನ್ ಆಗುವಂತ ಸೆಲ್ ನಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾವ್ದಿರುತ್ತೆ? ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಒನ್ ಆಫ್ ದಿ ಫಂಕ್ಷನ್ ಆಫ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಸ್ ಸಿಂಥಸಿಸ್ ಆಫ್ ಲಿಪಿಡ್. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು, ನಾನು ಮೊದಲೇ ಹೇಳಿದ್ದೇನೆ, ಇದು ಒಂಥರ ಟ್ಯೂಬ್ಯೂಲ್ದ ನೆಟ್ವರ್ಕ್, ಆಯ್ತಾ? ಸೊ ಆಲ್ರೆಡಿ ಮೊನ್ನೆ ಕ್ಲಾಸ್ನಲ್ಲೂ, ನಿನ್ನೆ ಲಾಸ್ಟ್ ಕ್ಲಾಸ್ನಲ್ಲೂ ನೋಡಿದ್ವಿ, ಇವತ್ತು ನೋಡಿದೀವಿ. ಇರೋದೇನಪ್ಪಾ ಅಂದ್ರೆ ಸಿಸ್ಟರ್ನೆ, ಟ್ಯೂಬ್ಯೂಲ್ಸ್, ವೆಸಿಕಲ್ಸ್ ಅಂತ ಇರ್ತವೆ. ಇದೊಂಥರ ಮೆಂಬ್ರೇನ್ ಸಿಸ್ಟಮ್ ಇದು ಅಲ್ವಾ. ಹಾಗಾದ್ರೆ ಈ ಸಿಂಥಸಿಸ್ ಆಫ್ ಲಿಪಿಡ್ ಅಂತ ಹೆಂಗೆ ಹೇಳ್ತೀವಿ ಅಂದ್ರೆ, ಡೈರೆಕ್ಟ್ ಆಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು ಲಿಪಿಡ್ ಸಿಂಥಸಿಸ್ ನಲ್ಲಿ ಇನ್ವಾಲ್ವ್ ಆಗಲ್ಲ. ಆದ್ರೆ ಲಿಪಿಡ್ ಸಿಂಥಸಿಸ್ ಆಗೋದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ, ರೈಟ್? ಇಟ್ ಈಸ್ ಸಮಥಿಂಗ್ ಲೈಕ್ ದಟ್. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವುದೋ ಒಂದು ಫ್ಯಾಕ್ಟ್ರಿ ಇರುತ್ತೆ, ಲೈಕ್ ಸೇ ಫ್ಯಾಕ್ಟ್ರಿ ವಿಚ್ ಪ್ರೊಡ್ಯೂಸಸ್ ಯುವರ್ ಸ್ಕೂಟರ್ಸ್, ರೈಟ್? ಈಗ ಆ ಫ್ಯಾಕ್ಟ್ರಿಗೆ ಒಂದು ಬಿಲ್ಡಿಂಗ್ ಇರುತ್ತೆ, ಆಯ್ತಾ? ಸ್ಕೂಟರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ ನಾವು. ಆದ್ರೆ ಆ ಸ್ಕೂಟರ್ನ ಬಿಲ್ಡಿಂಗ್ ಅಲ್ಲ ರೆಡಿ ಮಾಡೋದು, ಕರೆಕ್ಟ್ ಅಲ್ವಾ? ಆ ಬಿಲ್ಡಿಂಗ್ ಒಳಗಡೆ ಮೆಷಿನರೀಸ್ ಇರ್ತವೆ. ಆ ಮೆಷಿನ್ ನಿಂದ ಆ ಸ್ಕೂಟರು ಅಥವಾ ಒಂದೇನೋ ಪ್ರಾಡಕ್ಟು ರೆಡಿಯಾಗಿ ಹೊರಗಡೆ ಬರ್ತಾ ಇರುತ್ತೆ. ಆ ಲೆಕ್ಕದಲ್ಲಿ ನಮ್ಮ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂಥರ ಫ್ಯಾಕ್ಟ್ರಿ ಬಿಲ್ಡಿಂಗ್ ಇದ್ದಂಗೆ, ಗೊತ್ತಾಯ್ತಾ? ಆ ಫ್ಯಾಕ್ಟ್ರಿ ಬಿಲ್ಡಿಂಗ್ ಒಳಗಡೆ ಮೆಷಿನ್ ಇರಬೇಕಲ್ವಾ. ಇಲ್ಲಿ ಮೆಷಿನ್ ಏನು ಅಂದ್ರೆ ಎನ್ಸೈಮ್ಸ್. ಸೊ ಲಿಪಿಡ್ ಪ್ರೊಡಕ್ಷನ್ ಆಗೋದಕ್ಕೆ ಬೇಕಾಗಿರೋ ಎನ್ಸೈಮ್ಸು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಇರ್ತವೆ.
ಹಾಗಾಗಿ ಅಲ್ಲಿ ಲಿಪಿಡ್ ಸಿಂಥಸಿಸ್ ಆಗುತ್ತಾ. ಅಂದ್ರೆ ಲಿಪಿಡ್ ಸಿಂಥಸಿಸ್ನ ಆಕ್ಚುಲ್ ಆಗಿ ಮಾಡೋದು ಎನ್ಸೈಮ್ಸ್, ಬಟ್ ದೋಸ್ ಎನ್ಸೈಮ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. Remember, smooth endoplasmic reticulum does not produce the enzymes. Enzymes are produced by the ribosomes. ಆ ರೈಬೋಸೋಮ್ಸ್ ಮ್ಯಾಕ್ಸಿಮಮ್ ಎಲ್ಲಿದ್ದಾವೆ? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಇದಾವೆ. ಇದನ್ನೇ ನಾನು ಹೇಳ್ತಿರೋದು. ಇಲ್ಲಿ ಐ ವಿಲ್ ಗೋ ಬ್ಯಾಕ್ ಟು ದ ಡಯಾಗ್ರಾಮ್. ಮತ್ತೆ ಡಯಾಗ್ರಾಮ್ ವಾಪಸ್ ಹೋಗ್ತೀನಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಬಿಡಿ. ಓಕೆ, ಐ ಹೋಪ್ ಐ ಆಮ್ ನಾಟ್ ಬೋರಿಂಗ್ ಯು ಬೈ ಡ್ರ್ಯಾಗಿಂಗ್ ದ ಸಬ್ಜೆಕ್ಟ್. ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಬಹಳಷ್ಟು ಸಾರಿ ಏನಾಗುತ್ತೆ ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಟ್ಟಿಗೆ ಇರ್ತವೆ. ಆಯ್ತಾ? ಈಗ ಇದರಲ್ಲಿ ಲಿಪಿಡ್ ಸಿಂಥಸಿಸ್ ಆಗಬೇಕು ಅಂದ್ರೆ ಇದ್ರೊಳಗಡೆ ಎನ್ಸೈಮ್ಸ್ ಇರಬೇಕು. ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ, ಫ್ಯಾಕ್ಟ್ರಿ ಇರುತ್ತೆ, ಫ್ಯಾಕ್ಟ್ರಿ ಒಳಗಡೆ ಮೆಷಿನ್ ಇರುತ್ತೆ. ನಿಜವಾಗ್ಲೂ ಪ್ರಾಡಕ್ಟ್ ನ ರೆಡಿ ಮಾಡೋದು ಮೆಷಿನ್, ಆದ್ರೆ ನಾವು ಕಾಮನ್ ಆಗಿ ಏನ್ ಹೇಳ್ತೀವಿ, ಈ ಫ್ಯಾಕ್ಟ್ರಿನಲ್ಲಿ ಬೈಕ್ ಪ್ರೊಡಕ್ಷನ್ ಆಗುತ್ತೆ, ಸ್ಕೂಟರ್ ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳ್ತೀವಿ. ಆಯ್ತಾ? ಹಂಗೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಲಿಪಿಡ್ ಸಿಂಥಸಿಸ್ ಆಗುತ್ತೆ ಅಂದ್ರೆ ಎನ್ಸೈಮ್ ನಿಂದ ಆಗುತ್ತೆ. ಈ ಎನ್ಸೈಮ್ಸ್ ಎಲ್ಲಿಂದ ಬರುತ್ತೆ? ಇಲ್ಲಿಂದ. ಎನ್ಸೈಮ್ಸ್ ಆರ್ ನಥಿಂಗ್ ಬಟ್ ಪ್ರೋಟೀನ್ಸ್, ಯು ನೋ ದಟ್, ರೈಟ್? ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ರೈಬೋಸೋಮ್ ಅಟ್ಯಾಚ್ ಆಗಿ ಆ ಎನ್ಸೈಮ್ಸ್ ನ ಪ್ರೊಡ್ಯೂಸ್ ಮಾಡಿ ಇದ್ರ ಲುಮೆನ್ ಒಳಗಡೆ ಕಳಿಸ್ತವೆ. ಈ ಲುಮೆನ್ ಮತ್ತು ಈ ಲುಮೆನ್ ಇಂಟರ್ ಕನೆಕ್ಟೆಡ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಆಗಿ ಬರುತ್ತೆ. ಯಾಕೆ ಅಂದ್ರೆ ಇದು ಇಂಟರ್ನಲ್ ಟ್ರಾನ್ಸ್ಪೋರ್ಟೇಷನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದ್ದಂಗೆ ಹೇಳಿದೀನಿ ನಾನು. ಈ ಎನ್ಸೈಮ್ಸ್ ಇಲ್ಲಿ ಬಂದು ಕೂತಿರ್ತವೆ, ಇಲ್ಲಿ ತಮ್ಮ ಕೆಲಸ ಮಾಡುತ್ತೆ. ಆಯ್ತಾ? ಅಂದ್ರೆ ಥೆರಾಟಿಕಲಿ ಪ್ರತಿ ಸೆಲ್ನಲ್ಲೂ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದ್ದೇ ಇರುತ್ತೆ, ಆದ್ರೆ ಅದರದ್ದು ಕ್ವಾಂಟಿಟಿ ಕಡಿಮೆ. ಇಟ್ ಡಿಪೆಂಡ್ಸ್, ರೈಟ್? ಲಿಪಿಡ್ ಮೆಟಬಾಲಿಸಮ್ ನಲ್ಲಿ ಅಸೋಸಿಯೇಟ್ ಆಗಿರೋ ಸೆಲ್ ನಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಹಳ ಕಡಿಮೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜಾಸ್ತಿ ಇರುತ್ತೆ. ಬರೀ ಪ್ರೋಟೀನ್ ಸಿಂಥಸಿಸ್ ನಲ್ಲಿ ಇನ್ವಾಲ್ವ್ ಆಗಿರೋ ಸೆಲ್ ನಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜಾಸ್ತಿ ಇರುತ್ತೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಹಳ ಕಡಿಮೆ ಇರುತ್ತೆ. ಈ ತರ ಅರ್ಥ ಮಾಡ್ಕೊಳ್ಳಿ. ಓಕೆ, ಯು ಅಂಡರ್ಸ್ಟ್ಯಾಂಡ್ ಇಟ್ ಲೈಕ್ ದಿಸ್. ಸೊ ಸಿಂಥಸಿಸ್ ಆಫ್ ಲಿಪಿಡ್ಸ್ ಅಂಡ್ next, endoplasmic reticulum of muscle cells are called sarcoplasmic reticulum. This I told you. So next, since I have not copied the points to PPT, I will directly go to this. So illine nanu nimage ತೋರಿಸ್ಬಿಡ್ತೀನಿ. Sorry, I couldn't prepare PPT for this. So ille discuss ಮಾಡೋಣ, no problem. ಇಲ್ಲಿ ನೋಡಿ, synthesis of lipids ಅಂತಿದೆ. ಒಂದು ನಿಮಿಷ. ಪಾಯಿಂಟ್ಸ್ ಆರ್ ವಿಸಿಬಲ್ ಕಾಣ್ತಿದೆಯಲ್ವಾ ಟೆಕ್ಸ್ಟ್? ಎಸ್ ಸರ್. ಓಕೆ, ಫೈನ್. ಇಲ್ಲಿ ಲಿಪಿಡ್ ಸಿಂಥಸಿಸ್ ಅಂದ್ರೆ ಫಾಸ್ಫೋಲಿಪಿಡ್ಸ್ ಮತ್ತು ಕೊಲೆಸ್ಟ್ರಾಲ್. ನಿಮಗೆ ಗೊತ್ತು, ನಾವು ಬಹಳಷ್ಟು ಜನ ಏನ್ ಅನ್ಕೊಂಡಿದೀವಿ ಗೊತ್ತಾ, ಕೊಲೆಸ್ಟ್ರಾಲು ಹೊರಗಡೆಯಿಂದ ಬರುತ್ತೆ ಅಂತೇಳಿ. ನಾವು ತಿನ್ನೋ ಫುಡ್ ನಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತೀವಿ. ನಾವು ತಿನ್ನೋ ಫುಡ್ ನಲ್ಲಿ ಬೇರೆ ಬೇರೆ ತರ ಲಿಪಿಡ್ ಇರುತ್ತೆ, ಫ್ಯಾಟ್ ಇರುತ್ತೆ. ಅದರದ್ದು ಬೇಸಿಸ್ ಕೊಲೆಸ್ಟ್ರಾಲ್. ಅಂದ್ರೆ ಅದು ಡೈಜೆಷನ್ ಆದಾಗ ಏನು ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್ ಬರುತ್ತಲ್ಲ, ಅದರಿಂದ ನಮ್ಮ ಬಾಡಿ ಮತ್ತೆ ಕೊಲೆಸ್ಟ್ರಾಲ್ನ ರೆಡಿ ಮಾಡ್ಕೊಳುತ್ತೆ. ಸೊ ಆ ಥರ ಮೆಟಬಾಲಿಸಮ್ ಇದೆ, ರೈಟ್? ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್, ದಟ್ ಈಸ್ ಪಾರ್ಟ್ ಆಫ್ ಫಿಸಿಯಾಲಜಿ. ಸೊ ಐ ಕ್ಯಾನಾಟ್ ಡಿಸ್ಕಸ್ ಇಟ್, ಬಟ್ ನೆನಪಿರಲಿ ನಿಮಗೆ ಕೊಲೆಸ್ಟ್ರಾಲ್. ಅಂಡ್ ಲಿಪೋಪ್ರೋಟೀನ್ಸ್. ಸೊ ಲಿಪೋಪ್ರೋಟೀನ್ಸ್ ಅಂದ್ರೆ ದ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅಸೋಸಿಯೇಟೆಡ್ ವಿತ್ ಲಿಪಿಡ್ಸ್. ದೆನ್ ಗ್ಲೈಕೋಜಿನೋಲೈಸಿಸ್ ಅಂಡ್ ಬ್ಲಡ್ ಗ್ಲೂಕೋಸ್ ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಗ್ಲೈಕೋಜಿನೋಲೈಸಿಸ್ ಅಂದ್ರೆ ನಿಮ್ಗೆ ಗೊತ್ತು, ಗ್ಲೈಕೋಜನ್ನು ಬ್ರೇಕ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತಲ್ವಾ, ಆ ಕೆಲಸನೂ ಸಹಿತ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ ಆಗೋದು. ಸೊ ದಟ್ ಆಲ್ಸೋ ಹ್ಯಾಪನ್ಸ್ ಇನ್ ದಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ದೆನ್ ಗ್ಲೈಕೋಜನ್ ಸಿಂಥಸಿಸ್ ಅಂದ್ರೆ ಎರಡು, ಗ್ಲೈಕೋಜೆನೆಸಿಸ್ ಅಂಡ್ ಗ್ಲೈಕೋಜಿನೋಲೈಸಿಸ್ ಬೋತ್ ಆಕರ್ ಇನ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ನಿಮಗೆ, ಏನೇನು ಫಂಕ್ಷನ್ ಆಫ್ SER ಅಂತ ಹೇಳ್ತೀನೋ ಅವೆಲ್ಲ ಫಂಕ್ಷನ್ ಮಾಡೋದು ಎನ್ಸೈಮ್ಗಳು. ಆ ಎನ್ಸೈಮ್ಸ್ SER ನಲ್ಲಿ ಇರುತ್ತೆ ಅಷ್ಟೇ. ಓಕೆ, ದೆನ್ SER ಇಸ್ ಫೌಂಡ್ ರಿಲೇಟೆಡ್ ಟು ಗ್ಲೈಕೋಜಿನೋಲೈಸಿಸ್. ಐ ಟೋಲ್ಡ್ ಯು ಸ್ಟೀರಾಲ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ. ಓಕೆ, ಸಿಂಥಸಿಸ್ ಆಫ್ ಕೊಲೆಸ್ಟ್ರಾಲ್. ರಿಮೆಂಬರ್, ನಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಸಿಂಥಸಿಸ್ ಆಗುತ್ತಾ. ಈ ಕೊಲೆಸ್ಟ್ರಾಲ್ ಸಿಂಥಸಿಸ್ ನಲ್ಲಿ SER ಇನ್ವಾಲ್ವ್ ಆಗಿರುತ್ತೆ, ರೈಟ್? What is this cholesterol? Can anybody tell me? It is a simple molecule. ನಮ್ಮ ಬಾಡಿನಲ್ಲಿ ಇದ್ರ ಸಿಗ್ನಿಫಿಕೆನ್ಸ್ ಏನು? ಹಂಗೆ ಸುಮ್ಮನೆ ಕಾಮನ್ ಡಿಸ್ಕಷನ್, ಯಾಕಂದ್ರೆ ಒಂದೇ ಥರ ಪಾಠ ಮಾಡ್ತಿದ್ದೀನಿ, ಬೋರ್ ಬಂದು ನಿದ್ದೆ ಬಂದಿರಬೇಕು ಒಂದು ಜನರಿಗೆ. ಸೊ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಪೀಪಲ್,
ಎಸ್, ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ದಿ ಕೊಲೆಸ್ಟ್ರಾಲ್ ಅಂತ ಕೇಳಿದ್ರಲ್ವಾ? Yes, sir. Yes, ಹೇಳಿದ್ರಿ. sir. ಹೆಂಗೆ, ಒಳ್ಳೇದಾ ಕೆಟ್ಟದ್ದಾ? Sir. ಕೊಲೆಸ್ಟ್ರಾಲ್ ಒಳ್ಳೇದಾ ಕೆಟ್ಟದ್ದಾ? ಒಳ್ಳೆಯದಲ್ಲ, Both, ಕೆಟ್ಟದ್ದು. sir. Good cholesterol, bad cholesterol. ಒಂದ್ ನಿಮಿಷ, ಯಾರೋ ಒಬ್ರು ಬ್ಯಾಲೆನ್ಸ್ಡ್ ಬಂದ್ಬಿಟ್ರು. ಯಾರು, ನಾಜ್ನೀನಾ? ಒಂದಿಷ್ಟು ಗುಡ್ ಒಂದಿಷ್ಟು ಬ್ಯಾಡ್ ಅಂತ. ಓಕೆ ಓಕೆ, ಐ ಹ್ಯಾವ್ ಅ ಸಿಂಪಲ್ ಕ್ವಶನ್ ಫಾರ್ ಯು. ಈಗ ಏನಾಗಿದೆ ಗೊತ್ತಾ, ನೀವು ಎಸ್ಪೆಷಲಿ ಯು ಒಂಥರ ಏನೋ ಡಯಟ್ ಕಾನ್ಸಿಯಸ್, ರೈಟ್? ಸೊ ವಿ ವಾಂಟ್ ಟು ಲುಕ್ ವೆರಿ ಸ್ಲಿಮ್, ಫ್ಯಾಟ್, ದಪ್ಪ ಆಗೋದು ಬೇಡ, ಒಬೆಸ್ ಆಗೋದು ಬೇಡ ಅಂತ ಎಲ್ರಿಗೂ ಆಸೆ ಇರುತ್ತೆ. ಅಫ್ಕೋರ್ಸ್ ಇನ್ಕ್ಲೂಡಿಂಗ್ ಮೀ, ಎವ್ರಿ ಒನ್ ವಾಂಟ್ಸ್ ಟು ಲುಕ್ ಸ್ಲಿಮ್ ಆ್ಯಂಡ್ ಲುಕ್ಸ್ ಹೆಲ್ದಿ. ಓಕೆ, ಈ ಕೊಲೆಸ್ಟ್ರಾಲ್ ಜಾಸ್ತಿ ತಿಂದ್ರೆ ಫುಡ್ನಲ್ಲಿ ಆವಾಗ ಏನಾಗುತ್ತೆ, ಫ್ಯಾಟ್ ಆಗಿಬಿಡ್ತೀವಿ ಅಂತೇನೋ ಅನ್ಕೋತೀವಲ್ವಾ? ಬಟ್ ರಿಮೆಂಬರ್, ಕೊಲೆಸ್ಟ್ರಾಲ್ ಈಸ್ ಎಸೆನ್ಷಿಯಲ್ ಆ್ಯಂಡ್ ಎಸ್ಪೆಷಲಿ ಇನ್ ಫೀಮೇಲ್. ನೀವು ನೆಕ್ಸ್ಟು ಫೈನಲ್ ಇಯರ್ ಬಂದಾಗ ಎಂಡೋಕ್ರಿನಾಲಜಿ ಅಂತ ಒಂದು ಟಾಪಿಕ್ ಬರುತ್ತೆ, ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಹಾರ್ಮೋನ್ ಬಗ್ಗೆ ನಾವು ಟೀಚ್ ಮಾಡ್ತೀವಲ್ಲ, ರಿಮೆಂಬರ್ ದಿ ಹಾರ್ಮೋನ್ಸ್, ಎಸ್ಪೆಷಲಿ ಫೀಮೇಲ್ ಹಾರ್ಮೋನ್ಸ್, ಅಂದರೆ ಫೀಮೇಲ್ ಬಾಡಿನಲ್ಲಿ ಈ ರಿಪ್ರೊಡಕ್ಟಿವ್ ಫಂಕ್ಷನ್ಗೆ ಸಂಬಂಧಪಟ್ಟಂಥ ಏನು ಹಾರ್ಮೋನ್ಸ್ ಇದಾವಲ್ಲ, ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು, ಆಮೇಲೆ ಬೇರೆ ಬೇರೆ ದ ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್ ದಿ ಮೆನ್ಸ್ಟ್ರುಯಲ್ ಸೈಕಲ್, ದೇ ಆರ್ ಆಲ್ ಲಿಪಿಡ್ ಹಾರ್ಮೋನ್ಸ್, ಯು ರಿಮೆಂಬರ್. ಆ್ಯಂಡ್ all the lipid hormones are synthesized from cholesterol, right? So cholesterol ಏನಿದೆಯಲ್ವಾ, it is one of the most important molecule. ಅದು ಜಾಸ್ತಿ, ತೀರಾ ಜಾಸ್ತಿ ಆದ್ರೆ ಮಾತ್ರ ಪ್ರಾಬ್ಲಮ್ಮು, ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆದ್ರೆ ಬಾಡಿಗೆ ಏನು ಸಮಸ್ಯೆ ಇಲ್ಲ, ರೈಟ್? ಬಟ್ ಇಫ್ ಇಟ್ ಈಸ್ ಲೆಸ್, ರೈಟ್, ಮಾಮೂಲು ಎಷ್ಟು ಕಾನ್ಸಂಟ್ರೇಷನ್ ಇರಬೇಕು ಅದಕ್ಕಿಂತ ಬಹಳ ಕಡಿಮೆ ಆಗಿಬಿಟ್ರೆ ಇಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಬಾಡಿ, ರೈಟ್? ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಇಟ್ ಇಸ್ ಕಂಪಲ್ಸರಿ. ಅದರಲ್ಲೂ ನಾನು ಎಸ್ಪೆಷಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ರಿಪ್ರೊಡಕ್ಟಿವ್ ಬಯಾಲಜಿ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ, ಈ ಫೀಮೇಲ್ನಲ್ಲಿ ಹಾರ್ಮೋನ್ ವೇರಿಯೇಷನ್ನು ಪ್ರತಿ ಸೈಕಲ್ನಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಬಹಳಷ್ಟು ಹಾರ್ಮೋನ್ಗಳು ಸ್ಟೀರಾಯ್ಡ್ ಹಾರ್ಮೋನ್ ಇರ್ತವೆ. ಸೊ ಕೊಲೆಸ್ಟ್ರಾಲ್ ಈಸ್ ಎಸೆನ್ಷಿಯಲ್. ಅಂದರೆ ಈಗ ನಿಮ್ಮಲ್ಲಿ ಪಾಪ ಯಾರೂ ಇಲ್ಲ, ನೀವೆಲ್ಲ ಮಂಡ್ಯದವರು, ನೀವೆಲ್ಲ ಡಯಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಿಮಗೆ ಗೊತ್ತು, ದೇರ್ ಆರ್ ಸೋ ಮೆನಿ persons who are obsessed with diet. they zero lipid, ಅಂದ್ರೆ ಫುಡ್ನಲ್ಲಿ ಒಂದು ಸ್ವಲ್ಪನೂ ಆಯಿಲ್ಲು, ಫ್ಯಾಟ್ ಕಂಟೆಂಟ್ ಇರೋದನ್ನು ತಿನ್ನೋದೇ ಇಲ್ಲ, ಬರೀ ಹಸಿ ತರಕಾರಿ ಅದು ಇದು ಏನೋ, ಅಂದರೆ ದೇ ಈಟ್ ಓನ್ಲಿ ದಿ ಪ್ರೋಟೀನ್ಸ್ ಆ್ಯಂಡ್ ಓನ್ಲಿ ದ ವೆಜಿಟೇಬಲ್ಸ್, ಫೈಬರು. ಬಟ್ ರಿಮೆಂಬರ್, ನೆವರ್ ಡೂ ದ್ಯಾಟ್. ಮುಂದೇನಾದರೂ ಹೇಳ್ತಿದ್ದೇನೆ, ಇಟ್ ವಿಲ್ ಹ್ಯಾವ್ ಸಮ್ ನೆಗೆಟಿವ್ ಎಫೆಕ್ಟ್. ಅಂದರೆ ಜಾಸ್ತಿ ಆಗಬಾರ್ದು, ಜಂಕ್ ಫುಡ್ ಇರಬಾರ್ದು, ಬಟ್ ಇಟ್ ಮಸ್ಟ್ ಬಿ ಪ್ರೆಸೆಂಟ್ ಇನ್ ರಿಕ್ವೈರ್ಡ್ ಕ್ವಾಂಟಿಟಿ. ಆಮೇಲೆ ನಾವು ತಿನ್ನೋ ಬಹಳಷ್ಟು ಈ ಏನೋ ಸೀಡ್ಸ್ ಇದೆಯಲ್ವ, ಅದರಲ್ಲಿ ಎಸ್ಪೆಷಲಿ ಯಾವ ಸೀಡ್ಸು ಅಂದರೆ ಡೈಕಾಟ್ ಸೀಡ್ಸು. ಸೊ ಡೈಕಾಟ್ ಸೀಡ್ಸ್ನಲ್ಲಿ ನಿಮಗೆ ಪ್ರೋಟೀನು ಇರುತ್ತೆ, ಕೆಲವೊಂದಿಷ್ಟು ಲಿಪಿಡ್ಡು ಇದ್ದೇ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಯು ಹ್ಯಾವ್ ಟು ಥಿಂಕ್. ಯು ನೋ ವೈ ಐ ಆಮ್ ಟಾಕಿಂಗ್ ಲೈಕ್ ದಿಸ್. ಇದನ್ನ ಯಾಕೆ ಎಷ್ಟೊಂದು ಹೇಳ್ತಿದ್ದೀನಿ ಅಂದರೆ, ಸ್ಟೀರಾಯ್ಡ್ ಬಗ್ಗೆ ಬರುತ್ತೆ. ನಾನು ಆಫ್ಲೈನ್ ಕ್ಲಾಸ್ ಆದರೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ಬೋದಾಗಿತ್ತು. ಈ ಕೊಲೆಸ್ಟ್ರಾಲ್ ಏನಿದೆಯಲ್ಲ, ಇದರಿಂದಾನೇ ಸ್ಟೀರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು. ಈ ಸ್ಟೀರಾಯ್ಡ್ ಇಂಜೆಕ್ಷನ್ನು ಅಂತ ಇತ್ತೀಚೆಗೆ ನೀವು ಕೇಳ್ತಾ ಇದ್ದೀರಿ, ಟಿ ವಿ ನೋಡ್ತಾ ಇದ್ರೆ ನಿಮಗೆ ಗೊತ್ತು, ಇತ್ತೀಚೆಗೆ ಕೊರೋನಾದ ಪಾಸಿಟಿವ್ ಆಗಿ ಆಕ್ಸಿಜನ್ ಪ್ರಾಬ್ಲಮ್ ಆಗಿ ಅದ್ರ ಜೊತೆಗೆ ಈ ಬ್ಲ್ಯಾಕ್ ಫಂಗಸ್ ಅಂತ ಒಂದು ಹೊಸದಾಗಿ ಶುರು ಆಗಿದೆ, ಗೊತ್ತಲ್ವಾ? ಅದನ್ನ ನೀವು ನ್ಯೂಸ್ನಲ್ಲಿ ಅಲ್ಲಿ ಇಲ್ಲಿ ನೋಡಿರ್ಬೋದು. ಬ್ಲ್ಯಾಕ್ ಫಂಗಸ್ ಯಾರಿಗೆ ಅಟ್ಯಾಕ್ ಆಗುತ್ತೆ ಅಂದ್ರೆ, ಯಾರ್ದು ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿರುತ್ತೋ ಅವ್ರಿಗೆ ಅಟ್ಯಾಕ್ ಆಗುತ್ತೆ. ಇಮ್ಯೂನ್ ಸಿಸ್ಟಮ್ ಯಾವಾಗ ವೀಕ್ ಆಗುತ್ತೆ ಅಂದ್ರೆ, ಬಹಳಷ್ಟು ರೀಸನ್ ಇದಾವೆ. ಅದರಲ್ಲಿ ಒಂದು ರೀಸನ್ ಏನು ಅಂದ್ರೆ, ನೀವು ಈ ಸ್ಟೀರಾಯ್ಡ್ ಇಂಜೆಕ್ಷನ್ನ ಜಾಸ್ತಿ ತಗೊಂಡ್ರ, ಈ ಪಾಪ ಕೊರೋನಾ ಟ್ರೀಟ್ಮೆಂಟ್ನಲ್ಲಿ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಸ್ಟೀರಾಯ್ಡ್ ಏನು ಮಾಡುತ್ತೆ ಅಂದ್ರೆ, ಬಾಡಿನಲ್ಲಿ ಸಡನ್ ಆಗಿ ಎನರ್ಜಿ ರಿಲೀಸ್ ಆಗೋ ಥರ ಮಾಡುತ್ತೆ. ಇಟ್ ಈಸ್ ಗುಡ್ ಯಾವಾಗ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ, ಬಟ್ ಇಫ್ ಇಟ್ ಇಸ್ ರೆಗ್ಯುಲರ್ಲಿ ಟೇಕನ್ ಇಟ್ ವಿಲ್ ಸಪ್ರೆಸ್ ದಿ ಇಮ್ಯೂನ್ ಸಿಸ್ಟಮ್, ರೈಟ್? ಹಾಗೆ ಆಯ್ತಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಂಜೆಕ್ಷನ್, ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡೋದು ಅದು ಬೇರೆ, ನಿಮ್ಮ ಬಾಡಿನಲ್ಲಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗೋ ಸ್ಟೀರಾಯ್ಡ್ ಬೇರೆ, ಅದು ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಅಫೆಕ್ಟ್ ಮಾಡಲ್ಲ. ಸೊ ದೇರ್ ಆರ್ ಡಿಫ್ರೆನ್ಸಸ್, ಯು ಮಸ್ಟ್ ನೋ, ರೈಟ್? ಸೊ ಹಾಗಾಗಿ ಈ ಸ್ಟೀರಾಯ್ಡ್ ಬೇಸ್ಡ್ ಮೆಡಿಸಿನ್ನು, ಸ್ಟೀರಾಯ್ಡ್ ಬೇಸ್ಡ್ ಏನಾದರೂ ಇದ್ರೆ ಯು ಟ್ರೈ ಟು ಅವಾಯ್ಡ್ ದೆಮ್ ಅಂತ ಅದಕ್ಕೆ ಹೇಳೋದು, ಬಿಕಾಸ್ ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ದಿ ಇಮ್ಯೂನ್ ಸಿಸ್ಟಮ್. ಓಕೆ, ವಿ ಜಸ್ಟ್ ಹ್ಯಾಡ್ ಎ ಡಿಸ್ಕಷನ್. ಸುಮ್ಮನೆ ಸ್ಟೀರಾಯ್ಡ್ ಅಂತ ಬಂತು, ಕೊಲೆಸ್ಟ್ರಾಲ್ ಅಂತ ಬಂತು, ಅದಕ್ಕೆ ಹೇಳ್ತೀನಿ. ಅದರಲ್ಲೂ ಈಗಂತೂ ಮನೆಯಲ್ಲಿದ್ದೀವಿ, ವೆರೈಟಿ ಕರೆದಿರೋ ತಿಂಡಿ ತಿಂದು ಕೊಲೆಸ್ಟ್ರಾಲ್ ಯಾರಿಗೂ ಕಡಿಮೆ ಆಗಿಲ್ಲ, ಪ್ರಾಬ್ಲಮ್ ಇಲ್ಲ.
ಆಮೇಲೆ ಕೊಲೆಸ್ಟ್ರಾಲ್ ಇನ್ನೂ ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ಬ್ರೈನ್ ಫಂಕ್ಷನ್ಗೂ ಬೇಕದು. ಓಕೆ, ಸೊ ಚೆನ್ನಾಗಿ ಪಾಠ ಅರ್ಥ ಆಗಬೇಕು ಅಂದ್ರೆ, ಅದು ಆನ್ಲೈನ್ ಕ್ಲಾಸ್ ಅರ್ಥ ಆಗಬೇಕು ಅಂದ್ರೆ ಒಂದು ಸ್ವಲ್ಪ ಕೊಲೆಸ್ಟ್ರಾಲ್ ಬೇಕು, ಜೀರೋ ಮಾಡೋದಕ್ಕೆ ಹೋಗಬೇಡಿ. ದೆನ್ ಸ್ಟಿರಾಯ್ಡ್ ಮೆಟಬಾಲಿಸಮ್, ಸೊ ಸ್ಟಿರಾಯ್ಡ್ ಹಾರ್ಮೋನ್ಸ್ ಅಂಡ್ ಬೈಲ್ ಆಸಿಡ್ಸ್ ಅಂತಿದೆ, ದಟ್ ಲೆಟ್ ಅಸ್ ನಾಟ್ ವರಿ. ಕೊನೆಯದು ಇನ್ನೊಂದಿದೆ ನೋಡಿ, ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೇವೆ. ಡಿಟಾಕ್ಸಿಫಿಕೇಶನ್ ಈಸ್ ಡನ್ ಬೈ ಲಿವರ್ ಸೆಲ್ಸ್, ರೈಟ್? ನಮ್ಮ ಲಿವರ್ ಸೆಲ್ಲು ಈಗ ನಾವು ಫುಡ್ಡು ಆಮೇಲೆ ಏರ್ನ ಇನ್ಹೇಲ್ ಮಾಡ್ತೀವಿ, ಅಂದ್ರೆ ಉಸಿರಾಡುವಾಗ ಏರ್ನ ಒಳಗೆ ತಗೋತೀವಿ. ಆಮೇಲೆ ಫುಡ್, ವಾಟರ್ ಮತ್ತು ಫುಡ್ ಕನ್ಸ್ಯೂಮ್ ಮಾಡ್ತೀವಿ. ಆವಾಗ ಆ ಫುಡ್ ಥ್ರೋ ಅಥವಾ ವಾಟರ್ ಥ್ರೋ ಅಥವಾ ಏರ್ ಥ್ರೋ ಒಂದಿಷ್ಟು ಟಾಕ್ಸಿಕ್ ಮೆಟೀರಿಯಲ್ ಎಂಟರ್ ಆಗ್ತಾರೆ ಬಾಡಿಗೆ. ಈಗ ವೆರಿ ಸಿಂಪಲ್, ನಾನು ಏರ್ನ ಇನ್ಹೇಲ್ ಮಾಡಿದಾಗ ಏರ್ ಪ್ಯೂರ್ ಇದ್ರೆ ಓಕೆ, ಬಟ್ ಎಷ್ಟೋ ಸಾರಿ ನಿಮಗೆ ಗೊತ್ತು ಪೊಲ್ಯೂಟೆಂಟ್ಸ್ ಇರ್ತವೆ. ಅದು ವೆಹಿಕಲ್ ಎಕ್ಸಾಸ್ಟ್ ಇರ್ಬೋದು ಅಥವಾ ಯಾರೋ ಸ್ಮೋಕ್ ಮಾಡಿದ್ದಿರ್ಬೋದು, ಅವೆಲ್ಲ ನನ್ನ ಲಂಗ್ಸ್ ಒಳಗಡೆ ಹೋಗ್ತವೆ, ಆಮೇಲೆ ಬ್ಲಡ್ ಎಂಟರ್ ಆಗುತ್ತದು. ಸೊ ದೇ ಆರ್ ನಾಟ್ ಗುಡ್, ಟಾಕ್ಸಿಕ್ ಮೆಟೀರಿಯಲ್ ಅದು. ಈಗ ಇಮ್ಯಾಜಿನ್ ಮಾಡಿ, ಒಬ್ಬ ಪರ್ಸನ್ ಟೊಬ್ಯಾಕೊ ಚ್ಯೂ ಮಾಡ್ತಾರೆ ಅಂತ ಅನ್ಕೊಳ್ಳಿ, ತಂಬಾಕು ಏನಿರುತ್ತಲ್ಲ ಅದನ್ನ ಚ್ಯೂ ಮಾಡ್ತಾರೆ. ಆವಾಗ ಅದು ಟೊಬ್ಯಾಕೋನಲ್ಲಿ ಏನಿರುತ್ತೆ, ನಿಕೋಟಿನ್ ಇರುತ್ತೆ. ಸೊ ನಿಕೋಟಿನ್ ಈಸ್ ಅ ಟಾಕ್ಸಿಕ್ ಮೆಟೀರಿಯಲ್, ಅಂದ್ರೆ ಅದು ಬಾಡಿಗೆ ಬೇಕಾಗಿದ್ದಂತ ಮೆಟೀರಿಯಲ್ ಅಲ್ಲ, ಅದು ಕೆಮಿಕಲ್. When it enters into the blood, it goes to the liver cells, right? And the liver cell is going to detoxify it. Detoxification ಅಂದ್ರೆ ಬೇರೆ ಏನು ಅಲ್ಲ, ಆ ಮಾಲಿಕ್ಯೂಲ್ನ ಬ್ರೇಕ್ ಮಾಡಿಬಿಟ್ರೆ ಅದರ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬಿಡುತ್ತೆ. ಓಕೆ, ಸೊ ಈ ಕೆಲಸನ ಲಿವರ್ ಸೆಲ್ನಲ್ಲಿರೋ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದರೊಳಗಡೆ ಅದಕ್ಕೆ ಬೇಕಾಗಿರುವಂತ ಎಲ್ಲ ಎನ್ಸೈಮ್ಸ್ ಇರುತ್ತೆ. ಸೊ ದೇ ಡೂ ಇಟ್, ರೈಟ್? So that is one of the important function of smooth endoplasmic reticulum, detoxification. ಅದಕ್ಕೆ ನೋಡಿ ನೀವು ಈಗ ಆಲ್ಕೋಹಾಲ್ ಇದೆಯಲ್ವಾ, ಆಲ್ಕೋಹಾಲು ಅಷ್ಟೇ, ಅದು ಲಿವರ್ಗೆ ಹೋಗಿ ಅಲ್ಲಿ ಬ್ರೇಕ್ ಆಗುತ್ತೆ. ಈಗ ಯಾರು ಬಹಳ ಕಂಟಿನ್ಯೂಸ್ ಆಗಿ ಆಲ್ಕೋಹಾಲ್ನ ಕನ್ಸ್ಯೂಮ್ ಮಾಡ್ತಾರೋ ಅವ್ರದ್ದು ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಆ ಆಲ್ಕೋಹಾಲ್ ಮಾಲಿಕ್ಯೂಲ್ನ ಬ್ರೇಕ್ ಡೌನ್ ಮಾಡೋ ಕೆಲಸ ಲಿವರ್ಗೆ ಬೀಳುತ್ತೆ. ಸೊ ಯಾವಾಗ ಅದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಮಾಡಿ ಎಕ್ಸಾಸ್ಟ್ ಆಗುತ್ತೋ ಅವಾಗ ಲಿವರ್ ಡ್ಯಾಮೇಜ್ ಆಗುತ್ತೆ, ರೈಟ್? ಆಮೇಲೆ ಇಲ್ಲಿ ನೋಡಿ ಏನು, ಹೈಡ್ರೋಫಿಲಿಕ್. ಓಕೆ, ಸೊ ಆಸ್ಪಿರಿನ್ ಅಂದ್ರೆ ಮೆಡಿಸಿನ್ಸ್. ರಿಮೆಂಬರ್, ಮೋಸ್ಟ್ ಆಫ್ ದ ಮೆಡಿಸಿನ್ಸ್ ನಾವು ತಗೊಳ್ಳೋ ಏನು ಟ್ಯಾಬ್ಲೆಟ್ ಅದು ಇದು ಇದೆಯಲ್ವಾ, ಅಫ್ಕೋರ್ಸ್ ನಾವೇನಾದ್ರೂ ಪ್ರಾಬ್ಲಮ್ ಆದಾಗಲೇ ತಗೊಳ್ಳೋದು. ಆವಾಗ ಲಿವರ್ ಮೇಲೆ ಸ್ವಲ್ಪ ಪ್ರೆಷರ್ ಬಿದ್ದೇ ಬೀಳುತ್ತೆ, ಬಿಕಾಸ್ ದೇ ಆರ್ ಆಲ್ xenobiotics, right? We call them as xenobiotics. Xenobiotic ಅಂದ್ರೆ the material which comes from outside, which is harmful. Then insecticides, anesthetics, right? Petroleum products, pollutants, carcinogens. So ಇವನ್ನೆಲ್ಲ ಡಿಟಾಕ್ಸಿಫೈ ಮಾಡೋ ಕೆಲಸನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. In simple way, you remember your liver cells are protecting you. ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗುವಂತ ಹಾರ್ಮ್ಫುಲ್ ಮೆಟೀರಿಯಲ್ನ ನ್ಯೂಟ್ರಲೈಸ್ ಮಾಡೋ ಕೆಲಸನ ನಿಮ್ಮ ಬಾಡಿದು ಲಿವರ್ ಸೆಲ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತವೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಲಿವರ್ ಸೆಲ್ ನಲ್ಲಿರೋ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈ ಕೆಲಸ ಮಾಡುತ್ತೆ. ಸೊ ದಟ್ಸ್ ಅಬೌಟ್ ಡಿಟಾಕ್ಸಿಫಿಕೇಶನ್. SCR ಪ್ಲೇಸ್ ಅ ರೋಲ್ ಇನ್ ದಿ ಸಿಂಥಸಿಸ್ ಆಫ್ ಟ್ರೈಗ್ಲಿಸರೈಡ್ಸ್. ಅದು ಹೇಳಿದ್ನಲ್ವಾ, ಫ್ಯಾಟ್ ಸಿಂಥಸಿಸ್, ಲಿಪಿಡ್ ಸಿಂಥಸಿಸ್. ಒಂದು ಎಕ್ಸಾಂಪಲ್ ಕೊಡ್ತೀನಿ, ವಿಜುವಲ್ ಪಿಗ್ಮೆಂಟ್ಸ್ ಫ್ರಮ್ ವಿಟಮಿನ್ ಎ, ರೈಟ್? ನಿಮಗೆ ಬಹುಶಃ ಹೈಸ್ಕೂಲು ಅಥವಾ ಕಾಲೇಜ್ನಲ್ಲಿ ಓದಿದ್ದೀರಾ. ವಿಟಮಿನ್ ಎದ್ದು ಕೆಮಿಕಲ್ ನೇಮ್ ಏನು? ವಿಟಮಿನ್ ಎದ್ದು ಕ್ಯಾನ್ ಎನಿಬಡಿ ಟೆಲ್ ಮಿ? ಯಾರಿಗಾದ್ರೂ ನೆನಪಿದೆಯಾ? Retinol. ರೆಟಿನಾಲ್. ಸೊ ರೆಟಿನಾಲ್ ಈಸ್ ಆಲ್ಕೋಹಾಲ್ ಡೆರಿವೇಟಿವ್. ಓಆಲ್ ಅಂತ ಬಂದ್ರೆ ಆಲ್ಕೋಹಾಲ್ ಡೆರಿವೇಟಿವ್ ಅಲ್ವಾ, ಕೆಮಿಸ್ಟ್ರಿನಲ್ಲಿ ಹೇಳ್ತಾರೆ ನಿಮಗೆ. ಸೊ ರೆಟಿನಾಲ್ is the alcohol derivative and it is also produced by the cholesterol. ನಾನು ಅದಕ್ಕೆ ಹೇಳ್ತಿದ್ದೀನಿ why cholesterol is important ಅಂತ ಹೇಳಿ, ರೈಟ್? ಸೊ ಈ ತರ ಈಗ ನಿಮ್ಮ ಕಣ್ಣು ಕರೆಕ್ಟ್ ಆಗಿ ವಿಷನ್ ಇರಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ವಿಟಮಿನ್ ಎ ಅಂದ್ರೆ ಅದರಲ್ಲೂ ರೆಟಿನಾಲ್ ಪಿಗ್ಮೆಂಟ್ ಫಾರ್ಮೇಶನ್ ಆಗ್ತಾನೆ ಇರಬೇಕು. ಸೊ ಆ ರೆಟಿನಾಲ್ ಪಿಗ್ಮೆಂಟ್ ಏನಿದೆಯಲ್ಲ ಅದನ್ನ ವಿಟಮಿನ್ ಎ ಇಂದ ಪ್ರೊಡ್ಯೂಸ್ ಮಾಡೋ ಕೆಲಸನ ನಮ್ಮ SCR ಮಾಡ್ತಾ ಇರುತ್ತೆ ಕಣ್ಣಲ್ಲಿ, ರೈಟ್? So like this, I can go on giving examples. ನಾನು ಸುಮ್ಮನೆ ಇಂಪಾರ್ಟೆಂಟ್ ಇರೋದನ್ನ ಮಾತ್ರ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಓಕೆ, ಸೊ that's about the functions, right? So functions of endoplasmic reticulum. Okay, and okay, it's almost 40 minutes.
ಇದರಲ್ಲಿ ಏನಾದರೂ ಕ್ವಶನ್ಸ್ ಇದೆಯಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ? ಬಿಕಾಸ್ ಐ ಹ್ಯಾವ್ ಟು ಸ್ಟಾರ್ಟ್ ವಿತ್ ಗಾಲ್ಗಿ ಕಾಂಪ್ಲೆಕ್ಸ್, ಬಟ್ ಐ ಥಿಂಕ್ ವಿ ಕ್ಯಾನ್ ಸ್ಟಾರ್ಟ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಈಗಲೇ ತಗೊಳ್ಳೋದ ನೆಕ್ಸ್ಟ್ ಕ್ಲಾಸ್ ತಗೊಂಡ್ರೆ ಸಾಕು ಅಂತ ಅನ್ಕೋತೀನಿ, ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ 40 minutes. ಎಸ್ ಸರ್. ಎಸ್ ಅಂದ್ರೆ ಈಗಲೇ ತಗೊಳ್ಳೋದ ನೆಕ್ಸ್ಟ್ ಕ್ಲಾಸ್? ಯಾವುದಕ್ಕೆ ಎಸ್? ಅಲ್ಲ, ನೀವು ಬಹಳ ಬುದ್ಧಿವಂತರು, ಎಲ್ಲದಕ್ಕೂ ಎಸ್ ಅಂದ್ಬಿಡ್ತೀರ. ನೀವು ಹೆಂಗೆ ಸರ್, ನೀವು ಹೇಳ್ದಂಗೆ ಸರ್ ಅಂತ ಅಲ್ವೇನ್ರಿ ಲೇಖನ? ಎಸ್ ಸರ್. ಸಾರ್ ನಿಮ್ಗೆ ಹಂಗೆ ಸರ್ ಅಂತ ಇರ್ಲಿ ಸಾಕು. ಇಟ್ಸ್ ನಾಟ್ ನೆಸಸರಿ, ಯಾಕೆಂದ್ರೆ ಮತ್ತೆ ಎರಡು ಮಿಕ್ಸ್ ಆಗಿಬಿಡುತ್ತೆ. ನೋ ಪ್ರಾಬ್ಲಮ್, 40 minutes ಇಸ್ ಎನಫ್. ಸ್ಲೋ ಆಗಿನೇ ತಗೊಂಡು ಹೋಗೋಣ ಆ್ಯಂಡ್ ವಿ ಕ್ಯಾನ್ ಕಂಪ್ಲೀಟ್ ದ ಸಿಲೆಬಸ್, ನೋ ಪ್ರಾಬ್ಲಮ್. ಬಟ್ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗ್ಬೇಕಷ್ಟೆ. ದಟ್ ಈಸ್ ವಾಟ್ ಮೈ ಇಂಟೆನ್ಷನ್ ಇಸ್. ಬಿಕಾಸ್ ರಿಮೆಂಬರ್, ನಾನು ಒಂದೊಂದ್ಸರಿ ಬಹಳ ಡಿಟೇಲ್ ಆಗಿ ಹೇಳುವಾಗ ನಿಮ್ಗೆ ತಲೆ ತಿಂದವ್ರ ಥರ ಅನ್ಸ್ಬೋದು, ಬಿಕಾಸ್ ದೇ ಆರ್ ಆಲ್ ರಿಲೇಟೆಡ್ ಟು ಅವರ್ ಡೈಲಿ ಲೈಫ್. ಓಕೆ, ನಿಮ್ಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ನಮ್ಮ ರೆಗ್ಯುಲರ್ ಬಾಡಿ ಬಗ್ಗೆ ಎಷ್ಟು ಗೊತ್ತಿರಬೇಕು, ಏನೇನೋ ಎಷ್ಟು ಕಾಂಪ್ಲಿಕೇಟೆಡ್ ಅಂತ. ನೌ ಡೇಸ್ ವಿ ಹ್ಯಾವ್ ಬಿಕಮ್ ಮೋರ್ ಕನ್ಸರ್ನ್ಡ್ ವಿತ್ ಅವರ್ ಬಾಡಿ ಫಂಕ್ಷನ್ಸ್. ಆಮೇಲೆ ಇಷ್ಟು ದಿನ ಯಾರು ನಾವು ನಮ್ಮ ಲಂಗ್ಸ್ ಹೆಂಗೆ ವರ್ಕ್ ಆಗುತ್ತೆ, ನಮ್ಮ ಲಂಗ್ ಕೆಪಾಸಿಟಿ ಏನು ಅಂತ ಯಾರೂ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಈಗ ಉಸಿರು ಬಿಗಿ ಹಿಡಿದು ಟೆಸ್ಟ್ ಮಾಡ್ಕೋತಿದ್ರು ಭಾಳಷ್ಟು ಜನ ಅಲ್ವಾ, ಎಷ್ಟೋ ತನಕ ಉಸಿರು ಹಿಡಿಯುತ್ತೆ ಅಂತೇಳಿ. ಬಿಕಾಸ್ the situation is like that. So they are all related to this knowledge of these things. That's why I am going little bit slow. ಹಾಗಾದ್ರೆ ಈ ಗಾಲ್ಗಿ ಕಾಂಪ್ಲೆಕ್ಸ್ ಏನಿದೆ ಅಲ್ವಾ, ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲೇ ಮಾಡಿಬಿಡ್ತೀನಿ. ಒಂದೇ ಕ್ಲಾಸ್ಗೆ ಮುಗಿದೋಗ್ಬಿಡುತ್ತಾ. ಐ ಕ್ಯಾನ್ ಕಂಪ್ಲೀಟ್ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಸೊ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ರಿಗಾರ್ಡಿಂಗ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯು ಕ್ಯಾನ್ ಆಸ್ಕ್ ಮಿ. ನಿಮಗೆ ಇದ್ರದ್ದು ನೋಟ್ಸು ಈ ಟಾಪಿಕ್ ಮುಗಿದ್ಮೇಲೆ ಕೊಟ್ಟರೆ ಆಗುತ್ತಲ್ವಾ ಪೂರ್ತಿ ಮೆಂಬ್ರೇನ್ ಸಿಸ್ಟಮ್ದು? ಏನು ಮೊದಲೇ ಕೊಟ್ಬಿಡ್ಬೇಕಾ? ಸರ್ ಬೇಡ, ಕಂಪ್ಲೀಟ್ ಆದ್ಮೇಲೆ ಕೊಡಿ. ಅದೇ ಕಂಪ್ಲೀಟ್ ಆದ್ಮೇಲೆ ಕೊಡ್ತೀನಿ. ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಅವೆಲ್ಲ ಇದೆಯಲ್ಲ, ಅದೆಲ್ಲ ಮುಗಿದ್ಮೇಲೆ ಕೊಟ್ಬಿಡ್ತೀನಿ, ಪ್ರಾಬ್ಲಮ್ ಇಲ್ಲ. ಇಟ್ಸ್ ರೆಡಿ, ಬಟ್ ಐ ವಿಲ್ ಗಿವ್ ಇಟ್. ಆಮೇಲೆ ಲೆಟ್ ಅಸ್ ಫಿನಿಶ್ ದಿ ಟಾಪಿಕ್ ಫಸ್ಟ್. ನೋಡೋಣ, ಬಹುಶಃ ಗೊತ್ತಿಲ್ಲ ನಮಗೆ, ಲಾಕ್ಡೌನ್ ಮುಗಿದ್ರು ನಮಗೆ ಕಾಲೇಜ್ ಹೋಗಿ ಪಾಠ ಮಾಡಿ ಅನ್ಬೋದು, ನಿಮಗೆ ಸ್ಟೂಡೆಂಟ್ಸ್ಗೆ ಬರೋದಕ್ಕೆ ಹೇಳೋದು ಡೌಟ್, ಬಿಕಾಸ್ ಇಟ್ಸ್ ರಿಸ್ಕಿ. ನಿಮಗೆ ಇನ್ನೂ ಸ್ವಲ್ಪ ದಿನ ಆನ್ಲೈನ್ನಲ್ಲೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಸೊ ಸಾಧ್ಯವಾದಷ್ಟು ನಾವು ಥಿಯರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅಂದರೆ ಆನ್ಲೈನಲ್ಲಿ ಜಾಸ್ತಿ ಮುಗಿಸೋದಕ್ಕೆ ಇಷ್ಟ ಇಲ್ಲ, ಅದು ಸುಮ್ಮನೆ ಅರ್ಥನೂ ಆಗಲ್ಲ, ಸ್ವಲ್ಪ ಪ್ರಾಬ್ಲಮ್ಮು. ಬಟ್ ಹಂಗಂತ ಬಿಡೋಕ್ಕಾಗಲ್ಲ, ಯಾಕೆಂದ್ರೆ ಆಮೇಲೆ ಆಫ್ಲೈನ್ ಕ್ಲಾಸ್ ಶುರು ಆದಾಗ ಒಟ್ಟಿಗೆ ಎಲ್ಲರೂ ಆ ಎಕ್ಸಾಮು ಈ ಎಕ್ಸಾಮು ಶುರು ಆಗುತ್ತೆ. ವಿಲ್ ಟ್ರೈ ಟು ಫಿನಿಶ್ ಆಸ್ ಮಚ್ ಆಸ್ ಪಾಸಿಬಲ್. ಮುಗಿಯುತ್ತೆ, ಪ್ರಾಬ್ಲಮ್ ಏನಿಲ್ಲ. ದಟ್ ವಿ ಕ್ಯಾನ್ ಸಿ ಲೇಟರ್. ಈಗ ಈ ಕ್ಲಾಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಐ ಹೋಪ್ ಯು ಆರ್ ನಾಟ್ ಹ್ಯಾವಿಂಗ್ ಎನಿ